ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ಹಾವಿನ ಹುತ್ತಕ್ಕೆ ಕೈ ಹಾಕಿದ ಕಾಗೆ ಉಳಿಸಲು ಗರುಡ ಹಾರಿ ಬರಲೇಬೇಕು. ಅಂಬಿಕಾ, ವಿಧಿಯ ಆಟ ಮುಂದಿನ ದಾಳ ಉರುಳಿಸೋ. ವಿಧಿಯ ಆಟದ ಮುಂದಿನ ದಾಳ ಉರುಳಿಸೋ. ಯಾರು ನನ್ನ ಉಳಿಸಿದ್ದು? ಅಂಬಿಕಾ, ನೀನಾ ನನ್ನನ್ನು ಉಳಿಸಿದ್ದು? ನೀನ್ ಯಾಕೆ ಇಲ್ಲಿಗೆ ಬಂದೆ? ಆ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ. ಸದ್ಯಕ್ಕೆ ನಿನ್ನ ಎದುರು ಇರೋ ಸಮಸ್ಯೆಗಳನ್ನು ಮುಗಿಸ್ಬೇಕು. ಕೈ ಕೊಡು ಮಾಳ್ವಿಕಾ. ನಾನು ಕಂಡ್ರೆ ನಿನ್ಗಾಗೋದಿಲ್ಲ. ಅಂಥದ್ರಲ್ಲಿ ನನ್ನ ಪ್ರಾಣ ಉಳಿಸೋದಕ್ಕೆ ನೀನ್ ಯಾಕೆ ಈ ಗುಹೆಗೆ ಬಂದೆ? ಇದ್ರ ಹಿಂದಿರೋ ನಿನ್ನ ಉದ್ದೇಶ ಏನು? ನಿನ್ನನ್ನೇ ಕೇಳ್ತಾ ಇರೋದು ಅಂಬಿಕಾ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಅಂಬಿಕಾ, ಪ್ರಕೃತಿಯ ಚಕ್ರ ಉರುಳೋ ಸಮಯ ಹತ್ತಿರ. ಕರಾಳ ಶಕ್ತಿ ಮಗಳು ಮಾಳ್ವಿಕಾ, ಸಹಸ್ರ ವರ್ಷಗಳ ಸೇಡು, ರಕ್ತಾಕ್ಷಿ ಜೊತೆ ಮಹಾಯುದ್ಧ. ನೀನು ಮಾಳ್ವಿಕಾ ಜೊತೆ ಕೈ ಜೋಡಿಸು. ರಕ್ತಾಕ್ಷಿ ಸೋಲಿಸಲು ಸಹಾಯ. ಇದು ನನ್ನ ಆದೇಶ. ಹೋಗು. ಅಪ್ಪ, ಏನ್ ಹೇಳ್ತಿದ್ಯಾ? ನನ್ನ ಮಗಳು ಪ್ರಾಣನ ಬಲಿ ಕೊಡೋದಕ್ಕೆ ಹೊಂಚ ಹಾಕಿದ ಆ ಮಾಳ್ವಿಕಂಗೆ ನಾನ್ ಸಹಾಯ ಮಾಡ್ಬೇಕಾ? ನನ್ನ ಇಡೀ ಕುಟುಂಬಕ್ಕೆ ವಿಷ ಹಾಕಿದ ಆ ಮಾಯಾವಿ ಪ್ರಾಣನ ನಾನು ಉಳಿಸ್ಬೇಕಾ? ಇಲ್ಲ, ಇದು ನನ್ನಿಂದ ಸಾಧ್ಯನೇ ಇಲ್ಲಪ್ಪ. ಅಲ್ಲ, ಆ ಮಾಳ್ವಿಕಂಗೆ ನಾನ್ ಯಾಕಪ್ಪ ಸಹಾಯ ಮಾಡ್ಬೇಕು? ಶತ್ರುವಿನ ಶತ್ರು ಮಿತ್ರ. ಮಾಳ್ವಿಕಾಗಿಂತ ದೊಡ್ಡ ಶಕ್ತಿಶಾಲಿ ಆ ರಕ್ತಾಕ್ಷಿ. ಅವಳನ್ನ ಸೋಲಿಸು, ಹಿತಾಳನ್ನ ರಕ್ಷಿಸು. ಮಾಳ್ವಿಕಾಗೆ ಸಹಾಯ ನೆರವು ಅನಿವಾರ್ಯ. ಈ ಸಹಾಯ ಅನಿವಾರ್ಯ. ರಕ್ತಾಕ್ಷಿ ಅಸಾಮಾನ್ಯಳು, ಶಕ್ತಿಶಾಲಿ, ಮಾಯಾವಿ. ಒಬ್ಬಳೇ ಅವಳನ್ನ ಸೋಲಿಸೋದು ಅಸಾಧ್ಯ. ನಿನ್ನ ದೈವಿಕ ಶಕ್ತಿ ಮಾಳ್ವಿಕಾಗೆ ನೆರವು. ಆ ರಕ್ತಾಕ್ಷಿ ಅಟ್ಟಹಾಸಕ್ಕೆ ಕೊನೆ. ಹಿತಾಳ ರಕ್ಷಣೆಗೆ ಇದೊಂದೇ ದಾರಿ. ಹಿತಾಳ ಒಳಿತಿಗೆ, ಪ್ರಾಣ ರಕ್ಷಣೆಗೆ ನೆನಪಲ್ಲಿಡು.